ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಕಟ್ಟಲು ಬೇಕಾದಂತಹ ಮಲ್ಲಿಗೆ ದಾರವನ್ನು ಯಾವ ರೀತಿ ಮಾಡುವುದು ಮತ್ತು ನಾನು ಹೇಗೆ ಮಲ್ಲಿಗೆ ದಾರವನ್ನು ಮಾಡ್ತೇನೆ ಎಂಬುದಾಗಿ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಹೇಗೆ ಮಾಡುವುದು ಎಂಬುದು ಒಂದು ಐಡಿಯಾ ಸಿಗ್ತದೆ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಇದು ಬಾಳೆ ಗಿಡ, ಅಂದರೆ ಬಾಳೆಗೊನೆ ಕಟ್ ಮಾಡಿದ ನಂತರ ಅದನ್ನು ಕಟ್ ಮಾಡಿ ಬಿಸಾಡ್ತಾರೆ. ಈಗ ಬಾಳೆಗೊನೆ ಆದಮೇಲೆ ಅದು ವೇಸ್ಟ್ ಅಂತ ತೆಗೆದು ಬಿಸಾಡ್ತಾರೆ. ಆ ಒಂದು ಬಾಳೆಗೊನೆಯನ್ನು ತಂದು ಅದರಲ್ಲಿ ನಾವು ಬಾಳೆ ದಾರವನ್ನು ಮಾಡೋದು. ಅಂದರೆ ನಮಗೆ ಮಲ್ಲಿಗೆ ಕಟ್ಟಲಿಕ್ಕೆ ಬೇಕಾದಂತಹ ದಾರವನ್ನು ನಾವು ಇದರಿಂದ ಮಾಡೋದು. ಅದಕ್ಕಿಂತ ಮೊದಲು ಕೆಲವೊಂದು ಪ್ರೊಸೀಜರ್ಸ್ ಇದೆ ನೋಡಿ. ಇದನ್ನು ಮೊದಲಿಗೆ ಈ ರೀತಿಯಾಗಿ ಬಿಡಿಸಬೇಕು. ಇದರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಅದರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ಮೇಲ್ಮೈ ಅದರ ಮೇಲೆ ಏನೇನಿದೆ ನೋಡಿ ಕಪ್ಪಾದ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ಮತ್ತು ಅದರ ಒಳಗೆ ನಾವು ಈ ರೀತಿಯಾಗಿ ಅದನ್ನು ಬಿಡಿಸ್ತಾ ಹೋಗಬೇಕು. ಈ ರೀತಿಯಾಗಿ ಬಿಡಿಸಿಕೊಂಡು ಅದನ್ನು ಫುಲ್ಲು ಓಪನ್ ಮಾಡಿ ನಾವು ಒಂದು 4 ದಿವಸದ, ಒಳ್ಳೆ ಬಿಸಿಲಿದ್ರೆ ಒಂದು 3 ಬಿಸಿಲು ಸಾಕಾಗ್ತದೆ. ಒಂದು 4 ಇಲ್ಲದೆ 4 ದಿವಸ ಆದರೂ ಒಂದು ಬಿಸಿಲು ಇದಕ್ಕೆ ಬೇಕಾಗ್ತದೆ ನೋಡಿ. ಈ ರೀತಿಯಾಗಿ ಅದನ್ನು ಬಿಡಿಸಿ ನಾವು ಈ ಕತ್ತಿಯ ಸಹಾಯದಿಂದ ಅಥವಾ ಒಂದು ಚಾಕುವಿನ ಸಹಾಯದಿಂದ ಅದನ್ನು ಓಪನ್ ಮಾಡಿ ನಂತರ ಕೈಯಲ್ಲಿ ಹಾಗೆ ಬಿಡಿಸಲಿಕ್ಕೆ ಆಗ್ತದೆ. ಅದನ್ನು ಈ ರೀತಿಯಾಗಿ ಓಪನ್ ಮಾಡಿ ಅದನ್ನು ಅಂದರೆ ಒಂದೊಂದು ಅದರ ಸಿಪ್ಪೆಯನ್ನು ಒಂದು ಸೈಡಲ್ಲಿ ಇಟ್ಟುಕೊಂಡು ಒಣಗಿಸಬೇಕು. ಈ ರೀತಿಯಾಗಿ ಅದನ್ನು ಮಾಡೋದ್ರಿಂದ ನಮಗೆ ಬೇಕಾದಂತಹ ಬಾಳೆ ದಾರವನ್ನು ನಾವೇ ಮಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅದನ್ನು ಕೂಡ ನಾವು ಹಣ ಕೊಟ್ಟು ಹೊರಗಡೆಯಿಂದ ತಂದು ಮಾಡಬೇಕಾಗ್ತದೆ. ಅದು ಸುಮ್ಮನೆ ಹಣ ವೇಸ್ಟ್ ಆಗ್ತದೆ. ಆ ಒಂದು ರೀಸನಿಂದ ನಾವು ಎಲ್ಲದಕ್ಕೂ ಹಣ ಕೊಟ್ಟು ಹೊರಗಿಂದ ತಂದು ಮಾಡಿದ್ರೆ ನಮಗೆ ಏನು ಕೂಡ ಅಷ್ಟು ಲಾಭ ಏನು ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಬಾಳೆ ಗಿಡದಿಂದ ನಾವೇ ಬಾಳೆಯ ದಾರವನ್ನು ತಯಾರಿಸಿಕೊಂಡು ಮಾಡಬಹುದು. ಈ ಬಾಳೆಯ ಗಿಡ ಏನು ನಮ್ಮ ಮನೆಯಲ್ಲಿ ಏನೋ ತೋಟ ಇಲ್ಲ, ಇದು ನಮಗೆ ಹೊರಗೆ, ಅಂದರೆ ಯಾರಾದರೂ ನಮ್ಮ ಮನೆಯ ಅಕ್ಕಪಕ್ಕದವರ ಮನೆಯಲ್ಲಿ ಇದ್ದಾಗ ನಾವು ಈ ರೀತಿಯಾಗಿ ಅಲ್ಲಿಂದ ಅವರು ಕಟ್ ಮಾಡಿ ಬಿಸಾಡಿದ ನಂತರ ಅಂದರೆ ಬಾಳೆಗೊನೆಯನ್ನು ಕಟ್ ಮಾಡಿದ ನಂತರ ನಾವು ಅದನ್ನು ತಂದು ಈ ರೀತಿಯಾಗಿ ಒಣಗಿಸ್ಬೋದು. ನಮಗೆ ಹೇಗೆ ಬೇಕು ನೋಡಿ ಆ ರೀತಿಯಾಗಿ ಒಣಗಿಸಿ, ಅಂದರೆ ಬಿಸಿಲು ಜಾಸ್ತಿ ಇರುವ ಕಡೆಯಲ್ಲಿ ಇದನ್ನು ಹಾಕಬೇಕು. ನಮಗೆ ಅಂಗಳದಲ್ಲಿ ಅಷ್ಟು ಸ್ಥಳಾವಕಾಶ ಇಲ್ಲ, ಇದ್ದಲ್ಲಿ ನಾನು ಸ್ವಲ್ಪ ಬಿಸಿಲಿಗೆ ಹಾಕಿದ್ದೇನೆ. ಕೆಲವು ಬಿಸಿಲಿನ ನಂತರ ನೋಡಿ ಅದು ಒಣಗಿ ಈ ರೀತಿಯಾಗಿ ಆಗ್ತದೆ ನೋಡಿ. ಈ ರೀತಿಯಾಗಿ ಅದು ಸುರುಳಿಯಾಗಿ ಹೋಗ್ತದೆ ನೋಡಿ. ಇದು ನಾನು ಇದಕ್ಕಿಂತ ಮೊದಲು, ಅಂದರೆ ಈಗ ನಿಮಗೆ ತೋರಿಸಿದೆ ಅಲ್ವಾ, ಅದರದ್ದಲ್ಲ ಇದು. ಇದರ ಮೊದಲು 1 ವರ್ಷದಿಂದ ಸ್ಟೋರ್ ಮಾಡಿ ಇಟ್ಟುಕೊಂಡಂತಹ ಬಾಳೆ ದಾರ ಮಾಡಲಿಕ್ಕೆ ಅಂತ ಇಟ್ಟುಕೊಂಡದ್ದು. ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಗೋಣಿ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಗಟ್ಟಿಯಾಗಿ ನಾವು ಕಟ್ಟಿ 1 ವರ್ಷ ತನಕ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಏನಾಗೋದಿಲ್ಲ. ಇದು ನೋಡಿ ಫುಲ್ ಇತ್ತು ಈ ಗೋಣಿ. ಇಷ್ಟು ನಾನು ಯೂಸ್ ಮಾಡಿದ್ದೇನೆ, ಈಗ ಅರ್ಧದಷ್ಟಿದೆ ನೋಡಿ. ಈ ರೀತಿಯಾಗಿ ನೋಡಿ ಅದು ಎಷ್ಟು 1 ವರ್ಷ ಜಾಸ್ತಿ ಆಯಿತು ನಾನು ಇಟ್ಕೊಂಡಿದ್ದನ್ನು ನೋಡಿ. ಇಷ್ಟು ಉಳಿದಿದೆ ಈಗ ಅದನ್ನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಯಾವ ರೀತಿ ಕಟ್ಟಿ ಹಾಕ್ತೇವೆ ಅಂತ ತೋರಿಸ್ತಾ ಇದ್ದೇನೆ ನಾನು. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳುವುದರಿಂದ ನಮಗೆ ಯಾವಾಗ ಬೇಕು, ಅಂದರೆ ನಮಗೆ ಮಲ್ಲಿಗೆ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಹಾಗೆ ನಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿಯಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ಕೂಡ ನಾವು ಹಣ ಕೊಟ್ಟು ತರುವುದಕ್ಕಿಂತ ಈ ರೀತಿ ಮಾಡಿದರೆ ಬೆಟರ್ ಅಲ್ವಾ. ಇದು ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದರೆ ಬಾಳೆ ಗಿಡದಿಂದ ಬಾಳೆಯ ದಾರವನ್ನು ಯಾವ ರೀತಿಯಾಗಿ ನಾವು ನಾವೇ ನಮಗೆ ಹೇಗೆ ಬೇಕೋ ಹಾಗೆ ನಾವು ತಯಾರಿಸ್ಕೋಬಹುದು ಎಂಬುದಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ಇದು ಅಷ್ಟು ಒಣಗಿಸಿದರೆ ಮಾತ್ರ ನಾವು ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಇದಕ್ಕೆ ನೀರಿನ ಅಂಶ ಹಾಕಬಾರ್ದು. ಮತ್ತು ನೋಡಿ ಈ ರೀತಿಯಾಗಿ ಮತ್ತೆ ಅದನ್ನು ಗಟ್ಟಿಯಾಗಿ ಕಟ್ಟಿ ಅದನ್ನು ನಮಗೆ ಬೇಕಾದಾಗ ಅದನ್ನು ಯೂಸ್ ಮಾಡ್ಬೋದು ನೋಡಿ. ಇದು ಒಣಗಿ ಆದಮೇಲೆ ಈ ರೀತಿ ಆಗ್ತದೆ, ಅದೇ ಫುಲ್ಲು ಸುರುಳಿ ಆಗ್ತದೆ. ಅದನ್ನು ಸ್ವಲ್ಪ ನಾವು ಕೈಯಲ್ಲಿ ಈ ರೀತಿ ಬಿಡಿಸ್ಬೇಕು. ಸರಿ ಬಿಸಿಲು ಬಿದ್ದಾಗ ಆಗಲಿ ನಾವು ತಂದು ಮಡಚಬಾರ್ದು, ಯಾಕೆಂದರೆ ಅದು ಕಟ್ ಆಗ್ತದೆ. ಆ ಒಂದು ರೀಸನಿಂದ ನಾವೀಗ ಸ್ವಲ್ಪ
ಈವ್ನಿಂಗ್ ಟೈಮ್ ಅಥವಾ ನೈಟ್ ಸ್ವಲ್ಪ ಇಬ್ಬನಿಗೆ ಹಾಕಿ ಆಮೇಲೆ ಇದನ್ನು ಕಟ್ ಮಾಡಬೇಕು. ನೋಡಿ, ಇದು ಈ ರೀತಿ ಆದಮೇಲೆ ಇದರ ತುದಿಯನ್ನು ಕಟ್ ಮಾಡಬೇಕು ಇಲ್ಲಿ. ಅದು ಯಾಕೆಂದರೆ ಈ ರೀತಿಯೆಲ್ಲ ಇರ್ತದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡಬೇಕು. ಎರಡು ಕಡೆ ತುದಿಯನ್ನು ಕೂಡ ನಾವು ಹಾಗೆ ಮಾಡಬೇಕು. ಈ ರೀತಿ ಎರಡು ಕಡೆ ಕೂಡ ಕಟ್ ಮಾಡಬೇಕು. ಕಟ್ ಮಾಡಿ ಆಮೇಲೆ ಇದನ್ನು ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿ ಕೂಡ ಮಾಡ್ಬೋದು, ಅಥವಾ ಸ್ವಲ್ಪ ದೊಡ್ಡದು ಈ ರೀತಿಯಾಗಿ ಅಗಲವಾಗಿ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೋಡಿ, ಹೀಗೆ ಬರಬೇಕು. ಹೀಗೆ ಫುಲ್ ಅಗಲವಾಗಿ ಈ ರೀತಿ ಮಾಡಬೇಕು. ಇಷ್ಟು ಮಾಡಿದ ನಂತರ ಅದಕ್ಕೆ ಒಂದು ನೋಡಿ, ಅದರಿಂದಲೇ ಸ್ವಲ್ಪ ಇದು ಓಪನ್ ಮಾಡಿ ಅಲ್ಲಿ ಒಂದು ಗಂಟು ಹಾಕೋದು. ಹೀಗೆ ಈ ರೀತಿ ಗಂಟು ಹಾಕೋದು ನೋಡಿ, ಈ ರೀತಿ ಆಗ್ತದೆ. ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಮಾಡಿ ನಾವು ಸ್ಟಾಕ್ ಆಗಿ ಇಟ್ಕೋಬೋದು. ಅಂದರೆ ಒಂದು ಗೋಣಿ ಚೀಲದಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಟೈಟ್ ಆಗಿ ಇಟ್ಕೋಬೋದು. ಅದು ಎಷ್ಟು ಸಮಯ, 1 ವರ್ಷ ಕೂಡ ನಿಮಗೆ ಏನಾಗೋದಿಲ್ಲ. ಆದರೆ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ಈ ರೀತಿಯಾಗಿ ಮಾಡಬೇಕು. ಪ್ರತಿಯೊಂದನ್ನು ಕೂಡ ನಾವು ಇದೇ ರೀತಿಯಾಗಿ ಮಾಡಬೇಕು. ಇದು ಸ್ವಲ್ಪ ಅಷ್ಟು ಏನು ಒಳ್ಳೆಯದಿಲ್ಲ. ಇದು ನಾವು ಕಟ್ ಮಾಡಿ ತರುವಾಗಲೇ ಸ್ವಲ್ಪ ಹಾಳಾಗಿತ್ತು, ಹಾಗೆ ಸ್ವಲ್ಪ ಕಪ್ಪಾಗಿ ಬಂದಿದೆ. ಆದ ಕಾರಣ ಇದನ್ನು ಹೆಚ್ಚು ಸಮಯ ಇಡಲಿಕ್ಕೆ ಆಗೋದಿಲ್ಲ. ಬೇಗನೆ ನಾವು ಇದನ್ನು ಯೂಸ್ ಮಾಡಬೇಕಾಗ್ತದೆ. ಸೈಡಲ್ಲಿ ಫುಲ್ಲು ಕಟ್ ಮಾಡಬೇಕು. ಈ ರೀತಿಯಾಗಿ ಎರಡು ಕಡೆ ಕೂಡ ಎರಡು ತುದಿಯಲ್ಲಿ ಕಟ್ ಮಾಡಿ ಆಮೇಲೆ ಒಳ್ಳೆ ರೀತಿಯಾಗಿ ಫೋಲ್ಡ್ ಮಾಡಿದರೆ ಆಯಿತು. ಇಷ್ಟೇ. ನೋಡಿ ಹೀಗೆ ಸರಿ ಬಿಡಿಸಬೇಕು. ಹೀಗೆ ಸರಿ ಕೈಯಲ್ಲಿ ಸ್ವಲ್ಪ ಬಿಡಿಸಿ ಈ ರೀತಿ ಆಮೇಲೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಮತ್ತೆ ಇದನ್ನು ಅದರಿಂದಲೇ ಒಂದು ಸೈಡನ್ನು ತೆಗೆದು ಹೀಗೆ ಟೈ ಮಾಡಿದರೆ ಆಯಿತು. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಈ ರೀತಿಯಾಗಿ ಮಾಡೋದು. ಪ್ರತಿಯೊಂದನ್ನು ಇನ್ನು ನೋಡಿ ಇಷ್ಟಿದೆ. ಇದರಲ್ಲಿ ಪ್ರತಿಯೊಂದನ್ನು ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡಬೇಕು. ಇದರಲ್ಲಿ ಕೆಲವು ಒಳ್ಳೆಯದು ಕೂಡ ಉಂಟು, ಹಾಳಾದದ್ದು ಕೂಡ ಉಂಟು. ಅದನ್ನು ನಾವು ಸರಿ ನೋಡಬೇಕು. ಸರಿ ಇದ್ರೆ ನೋಡಿ, ಇದು ಸ್ವಲ್ಪ ಇದು ನೋಡಿ ಈ ರೀತಿ ಕಟ್ ಆಗ್ತದೆ. ನೋಡಿ, ಸರಿ ಬಿಸಿಲು ತಾಗಿದ್ರೆ ನೋಡಿ ಹೀಗೆ ಮಾಡುವಾಗ ಕಟ್ ಆಗ್ತದೆ. ನೋಡಿ, ಇಲ್ಲಿ ಕಟ್ ಆಯಿತು. ನೋಡಿ, ಇದು ಅಷ್ಟು ಒಳ್ಳೆಯದಿಲ್ಲ. ನಾನು ಆದಷ್ಟು ಬೇಗ ಮಾಡಿ ಮುಗಿಸಬೇಕು. ಯಾಕೆಂದರೆ ಆಗಲೇ ಹೇಳಿದೆ ನಾನು, ಇದು ತರುವಾಗಲೇ ಹಾಳಾಗಿತ್ತು. ನಮ್ಮ ಮನೆಯ ಪಕ್ಕದ ಮನೆಯವರದು ಗಿಡ ಬಿದ್ದಿತ್ತು ಅರ್ಧದಲ್ಲಿ, ಹಾಗೆ ಅದನ್ನು ತಗೊಂಡು ಬಂದದ್ದು. ಹಾಗೆ ಅದು ಅಷ್ಟು ಒಳ್ಳೇದೇನಿಲ್ಲ. ಇದಕ್ಕಿಂತ ಮೊದಲೆಲ್ಲ ನಾನು ತಂದದ್ದು ಒಳ್ಳೇದಿತ್ತು ಆ ಗಿಡದ್ದು. ಅಂದರೆ ಅದು ಬಾಳೆಗೊನೆ ಕಟ್ ಮಾಡಿದ ನಂತರ ಅದನ್ನು ನಾವು ತಗೊಂಡು ಬಂದದ್ದು. ಹಾಗೆ ವೈಟ್ ಆಗಿತ್ತು. ನಿಮಗೆ ಗೊತ್ತಿದೆ, ಇದನ್ನು ಕಪ್ಪಾದರೆ ಅಂಗಡಿಯವರು ತಗೊಳ್ಳಲ್ಲ. ಆದ ಕಾರಣ ನಾವು ಅದನ್ನು ಸ್ವಲ್ಪ ನೋಡಿಕೊಂಡು ಗಮನದಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗ್ತದೆ. ನೋಡಿ, ಇದು ಸ್ವಲ್ಪ ಒಳ್ಳೆಯದುಂಟು. ನೋಡಿ, ಈ ರೀತಿ ವೈಟ್ ಇದ್ದರೆ ಪರವಾಗಿಲ್ಲ. ಈ ರೀತಿ ಇದ್ದರೆ ನಾವು ತೆಗೆದಿಡ್ಬೋದು. ಕಪ್ಪಾಗಿದ್ದರೆ ಅದನ್ನು ತೆಗೆದಿಡಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಬೇಗ ನಾವು ಕಟ್ಟಿ ಮುಗಿಸಬೇಕಾಗ್ತದೆ. ಈ ರೀತಿಯಾಗಿ ಫೋಲ್ಡ್ ಮಾಡೋದು, ಮತ್ತೊಂದು ಸುತ್ತು ತರೋದು. ಇಲ್ಲಿಂದ ಇದನ್ನು ಹೀಗೆ ಕಟ್ ಮಾಡಿ ಅದರಲ್ಲೇ ಫುಲ್ ಇದಕ್ಕೆ ಈ ರೀತಿಯಾಗಿ ಸುತ್ತು ತರೋದು. ಹೀಗೆ ಮಾಡಿ ಇಟ್ಟು ನಾವು ಅದನ್ನು ಸ್ಟೋರ್ ಮಾಡ್ಬೋದು. ನಾನು 1 ವರ್ಷದಿಂದ ಸ್ಟೋರ್ ಮಾಡಿದ್ದು ಕೂಡ ಉಂಟು. ಅಂದರೆ ನನಗೆ ಯಾವಾಗ ಸಿಗ್ತದೆ ನೋಡಿ, ಆಗ ಅದನ್ನು ಈ ರೀತಿಯಾಗಿ ಸರಿ ಒಣಗಿಸಿ ಮಡಚಿ ತೆಗೆದಿಡೋದು. ಆಗ ನಮಗೆ ಬೇಕಾದಾಗ ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಕಟ್ ಮಾಡ್ತಿದೆ, ಸರಿ ಇಲ್ಲ ನೋಡಿ, ಕಟ್ ಆಗಿದೆ ನೋಡಿ. ಇದನ್ನು ಇಲ್ಲಿಂದಲೇ ಕಟ್ ಮಾಡೋದು. ಕಟ್ ಮಾಡಿ ಮತ್ತೆ 2-3 ಮಾಡಿ ತೋರಿಸಿದೆ ನಿಮಗೆ.
ಗೊತ್ತಾಗಲಿ ಅಂತ ನೋಡಿ. ಮತ್ತು ಹಾಗೆ ಫೋಲ್ಡ್ ಮಾಡ್ತಾ ಬರೋದು ನೋಡಿ. ಇದು ಒಳ್ಳೆಯದಿಲ್ಲ ನೋಡಿ, ಕಟ್ಟಾಗಿದೆ. ಇದು ಇಷ್ಟೇ ಮಾಡಲಿಕ್ಕೆ ಆಗೋದು. ಅಲ್ಲಿಂದಲೇ ಕಟ್ ಮಾಡಿ ಇದು ಬೇಕಾದರೆ ಇಟ್ಕೋಬೋದು. ನನಗೆ ಬೇಕಾಗ್ತದೆ ಕೆಲವೊಮ್ಮೆ, ಅದಕ್ಕೋಸ್ಕರ ಇದನ್ನು ಮಡಚಿ ಇಡ್ತಿದ್ದೇನೆ. ನಾನು ಅದರಲ್ಲಿ ಜಾಗ ಇಲ್ಲಾಂದರೆ ಬೇರೆದನ್ನು ತೆಗೆದು ಇದರಲ್ಲಿ ಈ ರೀತಿಯಾಗಿ ಕಟ್ಟೋದು ನೋಡಿ. ಇದು ಕೂಡ ಒಂದು ನೂಲಾಗಿ ಯೂಸ್ ಮಾಡ್ಬೋದು ನಾವು. ಮತ್ತೆ ನೋಡಿ ಈ ರೀತಿಯಾಗಿ ಮಾಡಿಡಬೇಕು. ಇದು ಸ್ವಲ್ಪ ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಅಷ್ಟು ಒಳ್ಳೆದೇನಿಲ್ಲ. ಹೆಚ್ಚು ಸಮಯ ಇದನ್ನು ಇಡ್ಲಿಕ್ಕೆ ಆಗುದಿಲ್ಲ. ನಾನೀಗ ಈಗಲೇ ಅದನ್ನು ಯೂಸ್ ಮಾಡಬೇಕಾಗ್ತದೆ. ನನ್ನದು ಹಿಂದೆ ಇದು ನೋಡಿ ಒಳ್ಳೆದಿಲ್ಲ ಅಷ್ಟೇನು ನೋಡಿ. ಇದು ಒಣಗಲಿಲ್ಲ ನೋಡಿ, ಅದು ಹೀಗೆ ಫೋಲ್ಡ್ ಆಗಿತ್ತು, ಇಲ್ಲಿ ಒಣಗಲಿಲ್ಲ. ಇದನ್ನು ನಾವು ಹಾಗೆ ಇಟ್ಟರೆ ಹಾಳಾಗ್ತದೆ ಅಷ್ಟೇ. ಬೇರೆ ಇದೆಲ್ಲ ಫಂಗಸ್ ಬಂದು ಎಲ್ಲ ಹಾಳಾಗ್ತದೆ. ಇದನ್ನು ಸ್ವಲ್ಪ ಸರಿ ಬಿಡಿಸಿ ನೋಡಿ, ಇಲ್ಲೆಲ್ಲ ಒಣಗಿದೆ, ಈ ಕಡೆ ಮಾತ್ರ ಒಣಗಲಿಲ್ಲ. ಇದನ್ನು ಸ್ವಲ್ಪ ಒಂದು ಬಿಸಿಲಿಗೆ ನಾವು ಹಾಕಬೇಕಾಗ್ತದೆ. ಒಂದು ಬಿಸಿಲಿಗೆ ಹಾಕಿದರೆ ಆದರೂ ಕೂಡ ಅಷ್ಟು ಒಳ್ಳೆಯದಿಲ್ಲ. ಇದನ್ನು ಬೆಟರ್ ನಾನು ಕಟ್ ಮಾಡೋದು, ಯಾಕೆಂದರೆ ಇದು ಕಪ್ಪಾಗಿದೆ, ಕಾಣ್ತಾ ಇರ್ಬೋದು ನಿಮಗೆ. ಇದನ್ನು ಕಟ್ ಮಾಡ್ತೇನೆ ಅಲ್ಲಿಂದಲೇ. ಇದು ಇಟ್ಟರೆ ಕೂಡ ವೇಸ್ಟ್ ಅಂತ ಕಾಣ್ತದೆ. ಇದಿಷ್ಟನ್ನು ಮಾತ್ರ ಯೂಸ್ ಮಾಡ್ತೇನೆ ನಾನು ನೋಡಿ. ಇಷ್ಟನ್ನು ಯೂಸ್ ಮಾಡಿ ಇದನ್ನು ನಾನಿನ್ನು ನಾಳೆ ನನಗೆ ಕಟ್ಟುವಾಗಲೇ ತೆಗಿಬೇಕಾಗ್ತದೆ. ಸ್ವಲ್ಪ ಒಳ್ಳೆಯದುಂಟು. ಇದರ ತುದಿಯನ್ನು ಈ ರೀತಿ ಕಟ್ ಮಾಡಿ ಈ ಕಡೆ ಕೂಡ ಕಟ್ ಮಾಡಬೇಕು, ಮತ್ತು ಫೋಲ್ಡ್ ಮಾಡೋದು. ಇದು ಏನು ಇಡಲ್ಲ ನಾನು, ನಾಳೆಗೆ ಯೂಸ್ ಮಾಡಬೇಕು. ಈಗ ನಾಳೆ ನನಗೆ ಮಲ್ಲಿಗೆ ಸಿಕ್ಕಿದ ಅದನ್ನು ಕಟ್ಟಲಿಕ್ಕೆ ಯೂಸ್ ಮಾಡಬೇಕು. ಈಗಲೇ ಈ ಸಲ ನಾನು ತೆಗೆದದು ಅಷ್ಟು ಒಳ್ಳೆಯದಿಲ್ಲ. ಆದರೆ ನಮಗೆ ಅದು ಬಿದ್ದದು ಸಿಕ್ಕಿದ್ದು, ಅದು ಬಿದ್ದೊಂದು ಆಯಿತು ಒಂದು 4 ದಿವಸ ಆದಮೇಲೆ, 4-5 ದಿವಸ ಆಗಿರ್ಬೋದೇನೋ. ಆಮೇಲೆ ಅವರು ಹೇಳಿದರು, ಹಾಗೆ ತೊಗೊಂಡು ಬಂದದ್ದು ನಾವು. ನೋಡಿ ನಮಗೆ ಮಲ್ಲಿಗೆ ಕಟ್ಟಲಿಕ್ಕೆ ಇದು ಬಾಳೆದ್ದು ನೂಲು ಮಾಡಲಿಕ್ಕೆ ಇದೇ ಬೇಕಾದದ್ದಲ್ವಾ. ಆದ ಕಾರಣ ಇದನ್ನು ನಾವು ಸ್ಟೋರ್ ಮಾಡಿ ಹೆಚ್ಚಾಗಿ ಇಟ್ಕೋಬೇಕಾಗ್ತದೆ. ಮಳೆಗಾಲಕ್ಕೆ ನನಗೆ ಇದನ್ನೆಲ್ಲ ಒಣಗಿಸ್ಲಿಕ್ಕೆ ಆಗೋದಿಲ್ಲ. ಆಗ ನಮಗೆ ಯಾವಾಗ ಸಿಗ್ತದೆ ನೋಡಿ, ಆವಾಗ ಇದನ್ನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಸಮಯ ಬರ್ತದೆ. ಇದು ಇಲ್ಲದೆ ಇದಕ್ಕೆ ಕೂಡ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ, ಇದಕ್ಕೆ ಕೂಡ ಹಣ ಕೊಟ್ಟೇ ತರಬೇಕಾಗ್ತದೆ. ಅಂದರೆ ತುಂಬ ಒಳ್ಳೇದಿರಲ್ಲ ಏನು ಅಷ್ಟು, ಅಂದರೆ ನನಗೆ ಎಲ್ಲ ಒಳ್ಳೇದು ಬರಲ್ಲ. ಆದರೆ ನನಗೆ ಎಷ್ಟು ಸಿಗ್ತದೆ ಅಷ್ಟು ನಾನು ಇಡ್ತೇನೆ. ಸರಿ ಅದರಲ್ಲಿ ಮಾಡೋದು, ಉಳಿದದ್ದನ್ನು ಬಿಸಾಡೋದು ಅಷ್ಟೇ ನೋಡಿ. ಇದು ಸ್ವಲ್ಪ ಸಂಜೆಯಲ್ಲಿ ಇಬ್ಬನಿ ಬಿತ್ತಲ್ವಾ, ಆದ ಕಾರಣ ಸ್ವಲ್ಪ ಸ್ಮೂತ್ ಆಯಿತು ನೋಡಿ. ಇಲ್ಲದೆ ಹಾರ್ಡಿತ್ತು, ಅದನ್ನು ಫೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತಾದಮೇಲೆ, ನೈಟ್ ಆದಮೇಲೆ ನಾನು ಇದನ್ನು ಫೋಲ್ಡ್ ಮಾಡ್ತಾ ಇದ್ದೇನೆ. ಮತ್ತು ಬೆಳಗ್ಗೆ ಹೊತ್ತಲ್ಲಿ ನನಗೆ ಮಾಡಲಿಕ್ಕೆ ಆಗಲ್ಲ, ಇಲ್ಲದೆ ಬೆಳಗ್ಗೆ ಸಹ ಮಾಡ್ಬೋದು ಸ್ವಲ್ಪ. ನೋಡಿ ಫೋಲ್ಡ್ ಮಾಡಿದೆ. ಇದನ್ನು ಹೀಗೆ ಅಲ್ಲೇ ಟೈ ಮಾಡು. ಗೊತ್ತಾಗ್ಬೋದು ನಿಮ್ದು ಈಗಲೇ, ಕೆಲವರು ಮಾಡ್ತಾ ಸಹ ಇರ್ಬೋದು. ಇದು ನಾನು ಹೀಗೆ ಮಾಡಿಟ್ಕೊಳ್ಳೋದು ವರ್ಷಕ್ಕೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಳ್ಳೋದು. ಅಂದರೆ ನನಗೆ ಅದನ್ನು ಯಾವಾಗ ಸಿಗ್ತದೆ ನೋಡಿ, ಆ ಬಾಳೆಗೊನೆ ಕಟ್ಟಾದ ಮೇಲೆ, ಅದರ ಮೊದಲು ಯಾರು ಕೊಡೋದಿಲ್ಲ ಅಲ್ಲ. ಕಟ್ಟಾದ ಮೇಲೆ ಯಾರಾದರೂ ಮನೆ ಹತ್ತಿರ ಹೇಳಿದರೆ ಬಿದ್ದಿದೆ ಅಂತ ನಾನು ಹೋಗಿ ತೊಗೊಂಡ್ಬರ್ತೇನೆ ಅಷ್ಟೇ. ಅದೊಂದು ನನಗೆ ಒಳ್ಳೆಯದಾಗ್ತದೆ. ಇದಿಷ್ಟು ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿ. ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್, ಒಂದೇ ದಿವಸ ಮಾಡಿದ ವಿಡಿಯೋ ಅಲ್ಲ. ಅಂದರೆ ನಿಮಗೆ ಬಾಳೆ ಗೋನೆ ಅದು ತಂದು ನಾನು ತಂದಾಗಿನಿಂದ ನಿಮಗೆ ತೋರಿಸ್ತಾ ಇದ್ದೆ. ಅಂದರೆ ಒಟ್ಟಿಗೆ ಅದನ್ನು ತೋರಿಸ್ಬೇಕಲ್ವ ನಿಮಗೆ, ಒಂದೊಂದರಲ್ಲಿ ಒಂದೊಂದು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬ ದಿವಸ ಆಯಿತು. ಇದೊಂದು 3 ದಿವಸ ಆಯಿತು, ಸಾರಿ. ಇದು 4ನೇ ದಿವಸ. 4 ದಿವಸ ಬಿಸಿಲಿಗೆ ಬಿದ್ದಿದೆ ಇದು. ಇಷ್ಟು ಬಿಸಿಲಾದಮೇಲೆ ಸರಿ ಒಣಗಿದೆ ನೋಡಿ. ಇಷ್ಟು ಒಣಗಿ ಆದಮೇಲೆ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಗೊತ್ತಾಗ್ಬೋದು ಯಾವ ರೀತಿ ಮಾಡೋದು ಅಂತ. ಅಂದರೆ
ಕೆಲವು ಗಿಡ ಒಳ್ಳೆ ಸಿಗ್ತದೆ, ಅದು ಇದು ಅಷ್ಟು ಒಳ್ಳೇದಿಲ್ಲ. ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಇದು ಒಳ್ಳೆಯದೇ ಇಲ್ಲ ನನ್ನ ಪ್ರಕಾರ. ಆದರೆ ನಮಗೆ ಇದರಲ್ಲಿ ಸ್ವಲ್ಪ ಒಳ್ಳೆದಿದ್ದ ಪಾಟನ್ನು ತೆಗೆದು ಕಟ್ಟೋದು, ಮತ್ತು ಬೇಡದಿದ್ದರೆ ಅದನ್ನು ಮತ್ತೆ ಬಿಸಾಡ್ಬೋದಲ್ವ. ಈಗ ಮಾಡಿ ಆಗಿದೆ, ಇದನ್ನು ಎಲ್ಲ ಬಿಸಾಡಲಿಕ್ಕೆ ಆಗಲ್ಲಲ್ಲ, ಆ ಒಂದು ರೀಸನಿಂದ ಮಾಡಿ ಇಡ್ತಾ ಇದ್ದೇನೆ ಅಷ್ಟೇ. ಈಗ ಇದನ್ನು ಇಲ್ಲಿ ಯೂಸ್ ಮಾಡಬೇಕು. ಇದಿಷ್ಟು ಎಲ್ಲರಿಗೆ ಅರ್ಥ ಆಯಿತು ಅಂತ ಎಣಿಸಿದ್ದೇನೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಹೇಳ್ತೇನೆ ನಾನು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋವನ್ನು ಮುಗಿಸ್ತೇನೆ. ಅಂದರೆ ಇದು ಜಾಸ್ತಿ ಏನೋ ವಿಷಯ ಇಲ್ಲ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕಿತ್ತು ಯಾವ ರೀತಿ ನಾನು ಬಾಳೆಗೊನೆಯಲ್ಲಿ ಒಣಗಿಸಿ ನಾನು ನೂಲು ಮಾಡಿ ಅದಕ್ಕೆ, ಅಂದರೆ ನನಗೆ ಮಲ್ಲಿಗೆ ಕಟ್ಟಲಿಕ್ಕೆ ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಅಂತ. ಅದೇ ಆಗಲೇ ಹೇಳಿದೆ. ಇದನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಹಾಗೆ ನನ್ನ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಕೂಡ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಹಾಕಲಿಕ್ಕೆ ಇದು ನನಗೆ ಹೆಲ್ಪ್ ಆಗ್ತದೆ. ಪ್ಲೀಸ್ subscribe and like it and share it. Thank you.